So hey, hi, hello guys, welcome back to my vlog. So ಏನು ಇವತ್ತು ಕತ್ಲಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬ್ಯಾಟ್ರಿ ಹಾಕ್ಕೊಂಡು ಸೊ ಆಫ್ಟರ್ ಅ ಲಾಂಗ್ ಬ್ಯಾಕ್ ವ್ಲಾಗ್ ಮಾಡ್ತಾ ಇರೋದು. ಎಂಥ ಸಮಾಚಾರ ಅಂದರೆ ಸೊ ಮದುವೆ ಗೈಸ್ ನಂದೇ ಕೊಡೋಕೆ ಹೋಗ್ಬಿಡಿ. ನಮ್ಮ ಅತ್ತೆ ಮಗಳದು ಸೊ ರೀಸೆಂಟಾಗಿ ಎಂಗೇಜ್ಮೆಂಟ್ ಆಯ್ತಲ್ಲ. ಎಸ್ ಹೇಳ್ತಾಳೆ ನೋಡಿ. ಯಾರು ಹೇಳಿ ಸುಬ್ಬಿಯೋಳು. ಸೊ ರೀಸೆಂಟಾಗಿ ಎಂಗೇಜ್ಮೆಂಟ್ ಆಯಿತು. ಸೊ ಬೇಗನೆ ಮದುವೆ ಇಟ್ಕೊಂಡಿದ್ರು. ಸೊ ನಾಡಿದ್ದು ಮದುವೆ ಇದೆ. ಆದ ಕಾರಣ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸೊ ನಾಳೆ ಚಪ್ರ ರಿಸೆಪ್ಷನ್, ಸೊ ನಾಡಿದ್ದು ಮದುವೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಸಂಡೇ ಮಂಡೇ 2 ದಿನ ಮದುವೆ ಆಗುತ್ತೆ. ಸೊ ಸ್ಯಾಟರ್ಡೇ ನೈಟ್ ಹೋಗ್ತಾ ಇದ್ದೀವಿ. ಸೊ ಮನೆಯಿಂದನೇ ವ್ಲಾಗ್ ಮಾಡಬೇಕು ಬಂದೆ, ಬಟ್ ಮಾಡೋಕ್ಕಾಗಲಿಲ್ಲ, ಮರ್ತೋಗಿದ್ದೆ. ಸೊ ಈಗ ಮನೆಯಿಂದ ಬಂದು ಎಷ್ಟೊಂದು ದೂರ ಕೊಪ್ಪದ ಹತ್ರ ಬಂದು ಫಿಶ್ ತಿನ್ನೋಕ್ಕೆ ನಿಲ್ಲಿಸಿದ್ದಾರೆ. ಕೊಪ್ಪ ಮೀನ್ಸ್ ಮಧುರ ಹತ್ರ ಫಿಶ್ ತಿನ್ನೋಕ್ಕೆ ನಿಲ್ಲಿಸಿದ್ದಾರೆ ಗೈಸ್. ಬಿಕಾಸ್ ನಾನು ತಿನ್ನಲ್ಲ ಇವತ್ತು ಸ್ಯಾಟರ್ಡೇ, ಮನೆಯವರೆಲ್ಲ ತಿಂತಾಯಿದ್ದಾರೆ. ಸೊ ಅಷ್ಟೇ ಈಗಿನ ಅಪ್ಡೇಟ್. ಸೊ ಮದುವೆ ಕಾರ್ಯಕ್ರಮಗಳೆಲ್ಲ ಹೇಗೆ ನಡೆಯುತ್ತೆ ಅಂತ ನೋಡುವ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡು ಹಾಯ್ ಅದು ನಮ್ಮ ಅಕ್ಕನ ಮಗಳು. ಸೊ ಅಷ್ಟೇ ಈಗಿನ ಅಪ್ಡೇಟ್. ಫಿಶ್ ತಿನ್ನಕ್ಕೆ ನಿಲ್ಲಿಸಿದರೆ ನಾನು ತಿನ್ನಲ್ಲ, ನಾನು ಹೋಗೋದು ಇಲ್ಲ, ಇಬ್ಬಡೆ ಅಂತ ಹೇಳ್ತಾ. ಸೊ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಗೈಸ್ ಅನ್ನು ಹೇಳು ವೈಶು ಹೇಳು ಪ್ಲೀಸ್. ವೆಲ್ಕಮ್ ಗೈಸ್ ಅನ್ನು ಹೇಳೆ. ಸೊ ನಮ್ಮ ಹುಡುಗಿ ಸ್ವಲ್ಪ ಜಾಸ್ತಿ ನಾಚ್ಕೊತಿದ್ದಾಳೆ. ಸೊ ಅಷ್ಟೇ. ಇವಾಗ ಬಂದು ಟೈಮು ಹಾಕೋಬೇಕು, ಬ್ಯಾಟ್ರಿ ಹಾಕೋಬೇಕು. 7:24. गाय घुसो दबा तो कुछ याद आले मी मम्मा दला ಅಂತ ಹೇಳಿದ್ಬಿಡಿ. ಇದು ಗಾಂಡ್ ದೇಗಾಲೋತ ನಾನು ತೋಳ ಜಾಬ್ತೀವ ಇದು ಅವ್ರ ಕಲರ್ ದಿಸ್ತಾನೆ ಅಷ್ಟು ಕಲರ್ ಕಾಣ್ತಾಯಿಲ್ಲ ಕಣೆ. ಹಾಂ ಮದುವೆ ಫುಲ್ ರೆಡಿ ನಮ್ಮ ಹುಡುಗಿ. ಮದುವೆ ಹೆಣ್ಣು ಇದು ನಾನು ಬಿಟ್ಟಿದ್ದು. ತೋರಿಸು ಮೆಹಂದಿ ಫುಲ್ ತೋರಿಸು. ಇದು ನಾನು ಬಿಟ್ಟಿದ್ದು ಗೈಸ್, ನಾನು ಬಿಟ್ಟಿದ್ದು. ಅವ್ರ ಮಮ್ಮಿ ಗರಿಗಳು ಹೆಣಿತಾ ಇದ್ದಾರೆ. ಸೊ ಗುಡ್ ಮಾರ್ನಿಂಗ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಚಪ್ರದ ಪೂಜೆ ನಡೀತಾ ಇದೆ. ಕಂಬದ ಪೂಜೆ ನಡೆದು ಆಮೇಲೆ ಚಪ್ರ ಹಾಕ್ತಾರೆ. ಚಪ್ರ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರಲ್ಲ. ಇಲ್ಲೇನೋ ಯಾವುದೋ ಬಸಳೆ ಅಕ್ಕ ಯಾವ ಸೊಪ್ಪು ಇದು ಕಿತ್ಕೊಂಬರಕ್ಕೆ ಹೋಗ್ತಾರದು? ಬಸ್ರಿ ಮರ, ಅದ್ರದ್ದು ಏನೋ ಕಿತ್ಕೊಬರೋಕ್ಕೆ ಅಂತ ಪೂಜೆ ಮಾಡಿ ಅದ್ರಲ್ಲಿ ಏನೋ ಕಿತ್ಕೊಬರ್ಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ನಮ್ಮ ಹಳ್ಳಿ ವೈಬು. ಬೆಳಗ್ಗೆ ಎದ್ದು ಕರ್ಕೊಯ್ತಾರೆ. ಬೆಳಗ್ಗೆ ನೀರೆಲ್ಲ ಹಿಡಿಬೇಕು. ಇಲ್ಲಿ ನೀರೆಲ್ಲ ಹಿಡಿದು ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲ ಕಷ್ಟಪಟ್ಟವ್ರು ಇವತ್ತು. ಸೊ ರಾತ್ರಿ ಮಲಗಿದ್ದೆ 1:30, ಬೆಳಗ್ಗೆ ಎದ್ದಿರೋದು 6 ಗಂಟೆ. ಸೊ ಇವಾಗ ಅದೆಲ್ಲ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೊ ನೋಡಿ ನಮ್ಮ ಗ್ಯಾಂಗು ಇಲ್ಲಿಂದ ಫುಲ್ ದಂಡುಪಾಳ್ಯ ಗ್ಯಾಂಗ್. ಇಲ್ಲಿ ಇವರು, ಅಲ್ಲವರು, ಅಷ್ಟು ಜನ. ಅದು ಬಸ್ರಿ ಸೊಪ್ಪು ಅಕ್ಕ, ಅದು ಯಾಕೆ ಕಿತ್ಕೊಬರೋದು? ಚಪ್ರ ಕಟ್ಟಕ್ಕೆ ಆ ಸೊಪ್ಪನ್ನ ಕಿತ್ಕೊಬರೋಕ್ಕೆ ಇಷ್ಟು ಜನ ಹೋಗ್ತಾ ಇದ್ವಿ. ಸೊ ಲೆಟ್ಸ್ ಗೋ, ಹೋಗುವ. ಸೊ ನೋಡಿ ನಮ್ಮ ಹಳ್ಳಿ ವೈಬ್ ಹೆಂಗಿದೆ, ಫುಲ್ ಗ್ರೀನರಿ ವೈಬು. ಏನು ಅವ್ರ ಅಪ್ಪಂದು ಹೊಲ ಯಾರು ಬೈಯಲ್ಲ ತಾನೆ.
चेंज आहे 1 रुपये. हां तुझे फ्रेंड ಆಗಿರಲ್ಲ ತಿಜರ ತಮ್ಕೆ ತರ ಬಸ್ಕಿಂದ ಒಳಕಲ್ಲ ಮಾಯೋಕ ಹಾ ಮನೆ की करसी मला मग करतील चब्बुली कटिंग नाही एन फर्स्ट कर्स के मला मग तुझे की कर्स करू आम चब्बुली कटिंग मध्ये विलन काय करणार सर चब्बुली गणना घेरा पाइप की मोड जाईल गणना घेर हां काय पूजा करा बदी हे एकाला आवडत मन काय लावला आणखी काय बोलीस सास ನೀವು ಯಕ್ಕುಸ್ರು ಹೆಣ್ಣಿಗೆ ನೆಗರಿ ಎಲ್ಲಿ ಅದೇ ಇದು ಯಾಕೆ ಇದು ಮಾಡೋದು? ಯಾಕೆ ಹುಟ್ಟೋ ಮಕ್ಕಳೆಲ್ಲ ಒಳ್ಳೆ ಗಂಡು ಮಕ್ಕಳು ಹುಟ್ಲಿ ಅಂತಾನೆ ಮಾಡೋದು ಇದು. ಹೆಣ್ಮಕ್ಳು ಬೇಡ ಅಂತ. ಈ ತರ ಎಲ್ಲ ಮಾಡಕ ಹೌದೌದು, ಪಾಯಿಂಟ್ ಟು ಬಿ ನೋಟೆಡ್. ಅಂದ್ರೆ ನನಗೆ 2 ಹೆಣ್ಮಕ್ಳು ಅದಕ್ಕೆ ಹೇಳ್ತಾ ಇರೋದು. ನೋಡ್ ಕಲ್ತ್ಕೋ ಹುಲಿನ ದಡಮ ಇಲ್ವಾ ಯಾಕೆ ಬೇದರ್ಕೆ ನನಗೆ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು ಮಕ್ಕಳು ಮದುವೆ ಗಂಟನೂ ಇರ್ತದೆ ಹುಲಿ. ಯಾರಿಗೆ ಗೊತ್ತು. ಈಗಲೇ ಬಗ್ಗದ್ರೆ ಹೇಳಕ್ ಹಾಕಿಲ್ಲ, ಕೂತ್ಕೊಂಡ್ರೆ ಬಗ್ಗಕ್ಕೆ ಹಾಕಿಲ್ಲ. ಹಾ ರೆಡಿ. ಏನು गच्ची टोंका करना स्ट्राइट कर. ಸೆಲ್ಫಿ ಮಾರ ಮಂಗಮ್ಮ ಸೆಲ್ಫಿ ಒಂದು ಮೇಲ್ಕಿ ಜನ ಬೋಲಿ ಅವತ್ತು ಅಂಚ ಮಾಡಿ ಬವ್ವ ಏನು ಮಾಡ್ಬೇಕು ಬವ್ವ? ನಿನಗೆ ಮಾಡ್ತೀನಿ. చూరానే ಬೆಳಗಾಮದು చేసుಕಿನ ಆಮ್ಸತ್ತೆ ರಂಗೋಲಿ ಎಕ್ಸ್ಪೋರ್ಟ್, ಅದಕ್ಕೆ ಅಲ್ಲೋಗು ಅಂತೆ. ಅದೇನೆ ರಂಗೋಲಿ ಹೋಗುತ್ತೆ ಅಂತ ಇಲ್ಲಿ ಮಾಡಿದೀವಿ, ಹೋಗಲ್ಗೆ ಅಂತ ಕಳ್ಸಿದ್ರು. ಆರತಿ ಎತ್ತೀರೆ ಕಳ್ಕುಳಿಗೆ तो हंगे
जमाई सबल परगा सबल की जमे होने पोरगा ओ साली बांधा जमे ಎಂದು ಪೂಜೆ ಮಾಡೋದಿದು? ಮದುವೆ ಕಳ್ಸಕ್ಕೆ. ಹಾ, ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ಬೇಕಾ? ಹೌದು. ಯಾಕೆ? ಇಲ್ಲ ಅಂದ್ರೆ ಹೌದು ಹುಲಿಯಾ. ಇದು ಒಂದು ಸಂಪ್ರದಾಯ. ಅಂದ್ರೆ ಶಾಸ್ತ್ರ ಸಂಬಂಧ ಮಾಡದೆ ಇದ್ರೆ ಅದು ಬೆಲೆನೇ ಇಲ್ಲ, ಅದು ಪ್ರಯೋಜನನೇ ಇಲ್ಲ. ಹೌದಾ? ಮದುವೆಗೆ ಅದು ಶಾಸ್ತ್ರ ಮಾಡಲೇಬೇಕು. ಸೊ ಎಂಥ ವ್ಲಾಗ್ ಅಂದರೆ, ಈಗ ನಾವು ಮಾಡುತ್ತಿರುವುದು, ಆ ಕಡೆ ಹೋಗಿ ಮಾತಾಡಲ್ಲ, ಬಿಸಿಲು ಮಕ್ಕೆ ಹೊಡಿತೈತೆ. ಸೊ ಲಾಸ್ಟ್ ಚಪ್ಪರ ಅಡೆಯ ಅರಿಶಿನ ಶಾಸ್ತ್ರ ನಡೀತಾ ಇದೆ. ಸೊ ಅರಿಶಿನ ಶಾಸ್ತ್ರ ನಡೀತಾ ಇದೆ ಚಪ್ಪರದ ಅಡಿಯಲ್ಲಿ. ಸೊ ಎಲ್ಲ ಎಲ್ಲೋ ದಟ್ಟಿ ಫಿಲ್ ಹಾಕಿದ್ವಿ. ಸೊ ನಂದು ಎಲ್ಲೋ ಇದೆ. ಸೊ ಮೇಲೆ ಒನ್ ಲೇಯರ್ ಆಗಿರೋದ್ರಿಂದ ಒಂದು ಇಲ್ಲಿ ಹಾಕ್ಕೊಂಡ್ರೆ ನನಗೆ ಹೊಡಿತಾರಷ್ಟೇ. ಸೊ ಅದಕ್ಕೆ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಸೊ ಐ ಆಮ್ ದಿ ಎಲ್ಲೋ ದಟ್ಟಿ ಫಿಲ್ಲು. ಎಂತ ಮಾಡೋದು, ಇನ್ನೇನು ಸ್ಟಾರ್ಟ್ ಆಗುತ್ತೆ ನಮ್ಮ ಅರಿಶಿನ ಶಾಸ್ತ್ರ. ಸೊ ಹೋಗುವ, ಹೇಗಿರುತ್ತೆ ನೋಡುವ ಬನ್ನಿ. ನಮ್ಮ ಕಡೆ ಅರಿಶಿನ ಶಾಸ್ತ್ರ ಹೇಗಿರುತ್ತೆ, ಹೇಗೆ ಮಾಡ್ತೀವಿ ಅಂತ ನೋಡುವ. ಸೊ ಗೈಸ್, ಎಂತ ಗೊತ್ತಾ, ನಾನು ಮೆಹಂದಿ ಬಿಡಿಸ್ಕೊಂಡಿದ್ದೀನಿ. ಸಕಲಾಗಿ 200 ಕೊಟ್ಟು ಬಿಡಿಸ್ಕೊಂಡೆ. ಎಂತ ನನ್ನ ಕರ್ಮ ಅಂದರೆ, ಯಾವುದೋ ಡಕೋಟಾ ಎಕ್ಸ್ಪ್ರೆಸ್ ಮೆಹಂದಿ ತೊಗೊಂಡು ಹೊಂಟೋಗಿದ್ದೀನಿ ಬಿಡಿಸ್ಕೊಳ್ಳೋಕ್ಕೆ. ಸೊ ಕಲರೇ ಬಂದಿಲ್ಲ. ಸೊ ಅಷ್ಟು ಕಲರೇ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಮದುವೆ ಮುಗಿಯೋ ಗಂಟೆ ಇರಲಿ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ. ಸೊ पूजा करता है, फिर माँ पूजा करती है, कुछ भी रेडी वाला मत करती तू एक तट 2 गीता ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಸೊ ಫೈನಲಿ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ. ಸೊ ಮಗಳಿಗೆ ಅರಿಶಿನ ಹಾಕ್ಬೇಕಾದ್ರೆ ನಮ್ಮ ಅತ್ತೆ ಒಳಗಡೆ ಬಂದು ಅಳ್ತಾಯಿದ್ರು. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಎಷ್ಟು ಕ್ಯೂಟ್ ಇತ್ತು ಅದು. ಸೊ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಂತೆ ಸಂಪ್ರದಾಯ ಅರಿಶಿನ ಶಾಸ್ತ್ರ ನಡೀತಾಯಿತ್ತು. ಎಲ್ಲರೂ ಕೂಡ ಅರಿಶಿನ ಹಾಕ್ತಾಯಿದ್ರು. ಸೊ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಎಲ್ಲನೂ ಮ್ಯೂಟ್ ಮಾಡಿದ್ದೀನಿ. ಎಷ್ಟು ಚೆಂದ ಇತ್ತು.
ಸೊ ಅದು ಬೇಜಾರು ಆಗುತ್ತೆ ಅನ್ಸುತ್ತೆ, ಒಂದು ಕ್ಷಣಕ್ಕೆ ಖುಷಿ ಆಗುತ್ತೆ, ಒಂದು ಕ್ಷಣಕ್ಕೆ ಬೇಜಾರಾಗುತ್ತೆ. ಸೊ ಎಲ್ಲ ಎಮೋಷನ್ ಮಿಕ್ಸ್ಡ್ ಆಗಿ ಬರುತ್ತೆ ಆ ಟೈಮಲ್ಲಿ. ಸೊ ಎಲ್ಲರೂ ಅರಿಶಿನ ಹಾಕ್ತಾಯಿದ್ರು. ಸೊ ನೋಡಿ ಹೇಗಾಗ್ತಾರೆ ನಮ್ಮ ಕಡೆ ಅರಿಶಿನವನ್ನು. ಎಲ್ಲರೂ ಎಲ್ಲೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ದು ಗೊತ್ತಾ, ಎಲ್ಲ ಫುಲ್ ಎಲ್ಲೋದ್ರಲ್ಲಿ ಇದ್ದೋ ನಾವು. ಸೊ ಟೀಮಲ್ಲಿ ಎಲ್ಲರೂ ಎಲ್ಲೋ ಹಾಕೋಬೇಕು ಅಂತೇಳಿ. ಸೊ ಪುಟ್ಟ ಮನೆ, ಪುಟ್ಟ ಚಪ್ರ, ಪುಟ್ಟ ಕನಸು ನನಸಾಗ್ತಾಯಿದೆ. ಸೊ ಎಲ್ಲರೂ ಆಶೀರ್ವಾದ ಮಾಡಿ, ವಿಡಿಯೋ ನೋಡ್ತಾ ಇರೋರು ನಮ್ಮ ಅತ್ತೆ ಮಗಳಿಗೆ ಕಂಗ್ರಾಟ್ಸ್ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನೋಡಿ. चार्ज नाही करंट आहे का लागते ना. आम्ही तिकीट बिस्ता का ಮತ್ತೆ नको तू अज्जे मात्र बरीतंते